ಹುಣ್ಣಿಮೆ. ಶ್ರೀ ಸೀತಾರಾಮ ಕಲ್ಯಾಣ ನಡೆದದ್ದು ಚೈತ್ರ ಶುದ್ಧ ನವಮಿಯಂದು. ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಮಿಥಿಲಾ ನಗರದ ಜನರೆಲ್ಲರೂ ಸಂಭ್ರಮದಿಂದ ಭಾಗಿಗಳಾಗಿರ್ತಾರೆ. ಅದು ನಡೆದು 6 ದಿನಗಳ ನಂತರ ಹುಣ್ಣಿಮೆಯು ಬರುತ್ತೆ. ವಿವಾಹವಾದ ನಂತರ ದಂಪತಿಗಳು ಹುಣ್ಣಿಮೆಯ ರಾತ್ರಿಯಲ್ಲಿ ವಿಹಾರಯಾತ್ರೆಯನ್ನು ಮಾಡ್ತಾರೆ. ಸೀತಾರಾಮರು ಸಹ ಹುಣ್ಣಿಮೆಯ ಸೊಬಗನ್ನು ನೋಡಲು ಹೊರಟರು. ಆಗ ಆ ಚಂದ್ರನ ಕಾಂತಿಯು ಎಲ್ಲ ಕಡೆಗಳಲ್ಲಿಯೂ ಪಸರಿಸಿರುತ್ತೆ. ಇದರಿಂದ ಎಲ್ಲವೂ ಬೆಳ್ಳಗೆ ಕಾಣ್ತಾ ಇರುತ್ತೆ ಅನ್ನೋದು ಕವಿಯ ಭಾವನೆ. ಕಪ್ಪಾದ ವಸ್ತುಗಳು ಸಹ ಬೆಳ್ಳಗೆ ಬೆಳಗ್ತಾ ಇದ್ವು. ನಾರದರು ತ್ರಿಲೋಕ ಸಂಚಾರ ಮಾಡ್ತಾ ಇರ್ತಾರೆ. ಅವರು ಸಹ ಚಂದ್ರನ ಕಾಂತಿಯಿಂದ ಬೆಳಗ್ತಾ ಇದ್ದರು. ಇತರ ಋಷಿಮುನಿಗಳು ಸಹ ಕಪ್ಪು ವರ್ಣದಿಂದ ಕೂಡಿದ್ದರೂ ಹುಣ್ಣಿಮೆಯ ಕಾಂತಿಯ ಸಲುವಾಗಿ ಬೆಳ್ಳಗೆ ಗೋಚರಿಸ್ತಾ ಇರ್ತಾರೆ. ಹಸಿರು ಬಣ್ಣದಿಂದ ಕೂಡಿದ ಪ್ರಕೃತಿಯು ಸಹ ತನ್ನ ಬಣ್ಣವನ್ನು ಕಳ್ಕೊಂಡು ಕೆಂಪು, ಹಳದಿ, ನೀಲಿ ಹೀಗೆ ಅನೇಕ ಬಣ್ಣಗಳಿಂದ ಕೂಡಿದ ಹೂಗಳು, ಹಸಿರು ಎಲೆಗಳು ಎಲ್ಲವೂ ಬೆಳ್ಳಗೆ ಬೆಳಗ್ತಾ ಇದ್ವು. ಅಂದರೆ ಎಲ್ಲವೂ ಕಲ್ಪವೃಕ್ಷದಂತೆ ಕಾಣ್ತಾ ಇದ್ದವು. ಅಂದರೆ ಸಾಮಾನ್ಯವಾದವುಗಳೆಲ್ಲವೂ ಸಹ ಅಸಾಮಾನ್ಯವಾದವುಗಳಾದವು. ಎಲ್ಲ ಸ್ತ್ರೀಯರು ಶಾರದಾ ದೇವಿಯಂತೆ ಕಾಣ್ತಾ ಇರ್ತಾರೆ. ಶಾರದಾ ದೇವಿಯು ಯಾವಾಗಲೂ ಬಿಳಿಯ ವಸ್ತ್ರ ಧರಿಸಿರ್ತಾಳೆ. ಅದೇ ರೀತಿ ಇತರರು ಕಾಣ್ತಾ ಇರ್ತಾರೆ. ಎಲ್ಲ ಪರ್ವತಗಳು ಸಹ ಬೆಳ್ಳಿಯಂತೆ ಕಂಗೊಳಿಸ್ತಾ ಇದ್ದವು. ಸಮುದ್ರಗಳೆಲ್ಲವೂ ಪಾದರಸದಂತೆ ಕಾಣ್ತಾ ಇತ್ತು. ಹೀಗೆ ಆ ಹುಣ್ಣಿಮೆಯ ಬೆಳಕು ಬೆಳ್ಳಗೆ ಶೋಭಾಯಮಾನವಾಗಿತ್ತು ಅನ್ನೋದು ಕವಿಯ ಭಾವನೆ.